ರಾಜ್ಯ ಸರ್ಕಾರ ಗುಟ್ಕಾ ಬ್ಯಾನ್ ಆದೇಶವನ್ನ ವಾಪಸ್ ಪಡೆದಿಲ್ಲ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದೇಶ ಹಿಂಪಡಿಬೇಕು ಅನ್ನೋರು ಆಸ್ಪತ್ರೆಗೆ ಬಂದು ನೋಡಿ, ಈ ರೀತಿಯಾಗಿ ಯುಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿರೋದು. ಒಂದು ಕಡೆಯಲ್ಲಿ ಅಡಿಕೆ ಬೆಳೆಗಾರರ ಆಕ್ರೋಶಕ್ಕೆ ಮಣಿದು ರಾಜ್ಯ ಸರ್ಕಾರ ಗುಟ್ಕಾ ಬ್ಯಾನ್ ಆದೇಶವನ್ನ ಹಿಂಪಡೆದುಕೊಂಡಿತ್ತು ಎನ್ನುವಂತ ಚರ್ಚೆ ಆಗ್ತಾ ಇತ್ತು. ಈ ನಡುವೆ ಯುಟಿ ಖಾದರ್ ಕೊಟ್ಟಿರುವಂತ ಹೇಳಿಕೆ, ಗುಟ್ಕಾ ಯಾಕೆ ಬ್ಯಾನ್ ಮಾಡಿದ್ದೇವೆ ಅನ್ನೋದಕ್ಕೆ ಗೊತ್ತಾಗುತ್ತೆ, ಆಸ್ಪತ್ರೆಗೆ ಬಂದು ನೋಡಿ ಅಂತ. ಈ ರೀತಿಯಾಗಿ ಹೇಳಿಕೆಯನ್ನ ಸಚಿವ ಯುಟಿ ಖಾದರ್ ಕೊಟ್ಟಿದ್ದಾರೆ. ಪಾನ್ ಮಸಾಲದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಇರಬಾರ್ದು, ತಂಬಾಕು ಮತ್ತು ನಿಕೋಟಿನ್ ಅಂಶ ಇದ್ರೆ ಕ್ರಮವನ್ನು ತೆಗೆದುಕೊಳ್ತೀವಿ, ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಯುಟಿ ಖಾದರ್ ತಿಳಿಸಿದ್ದಾರೆ. ಒಂದು ಕಡೆಯಲ್ಲಿ ಚರ್ಚೆ ಆಗ್ತಾ ಇತ್ತು, ರಾಜ್ಯ ಸರ್ಕಾರ ಗುಟ್ಕಾ ಬ್ಯಾನ್ ಆದೇಶವನ್ನ ವಾಪಸ್ ತೆಗೆದುಕೊಂಡಿದ್ದಾರಾ ಅಂತೇಳಿ. ವಿವಿಧ ರೀತಿಯ ಚರ್ಚೆಯ ಬಳಿಕ ಆರೋಗ್ಯ ಸಚಿವ ಯುಟಿ ಖಾದರ್ ಇದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಗುಟ್ಕಾ ಯಾಕೆ ಬ್ಯಾನ್ ಮಾಡಬಾರ್ದು ಅಂತೇಳಿ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನೀವು ಆಸ್ಪತ್ರೆಗೆ ಬಂದು ನೋಡಿ ಅಂತ ಯುಟಿ ಖಾದರ್ ಹೇಳ್ತಾ ಇದ್ದಾರೆ. ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಫುಡ್ ಸೇಫ್ಟಿಗೆ ವಿಶೇಷವಾದ ಗೌರವ ಇವತ್ತು ಬಂದು ನಿಂತಿದೆ. ಆದ ಕಾರಣ ನೀವು ಆಫೀಸರ್ಸ್ ಯು ಆರ್ ದಿ ಫೇಸ್ ಆಫ್ ದಿ ಗವರ್ಮೆಂಟ್. ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಉತ್ತಮವಾದ ಡಿಪಾರ್ಟ್ಮೆಂಟ್ಗೆ ಮತ್ತು ಸರ್ಕಾರ ಉತ್ತಮವಾದ ಗೌರವ ಬರ್ತದೆ. ಆ ಕೆಲಸ ತಾವು ಇವತ್ತು ಮಾಡಿದ್ದೀರಿ, ಅದನ್ನೆಲ್ಲ ಮುಂದುವರಿಸಿಕೊಂಡು ತಾವು ಹೋಗ್ಬೇಕು. ಮತ್ತೆ ನೀವು ಈ ಕೆಲಸ ಮಾಡೋ ಸಂದರ್ಭದಲ್ಲಿ ತಪಾಸಣೆ ಮಾಡೋ ಹೋಗಿ ನಿಮ್ಗೆ ಏನಾದ್ರು ಸಮಸ್ಯೆ ಗೊತ್ತು, ಈ ರೀತಿ ಆಗ್ತಿ ಇನ್ನೂ ನಿಮ್ಗೆ ಚೆನ್ನಾಗಿ ಮಾಡಬಹುದು. ಇಲ್ಲಿ ಪ್ರಶ್ನೆ ಏನು, ಗುಟ್ಕಾ ಬ್ಯಾನ್ 2014 ನಾನು ಹೆಲ್ತ್ ಮಿನಿಸ್ಟರ್ ಫಸ್ಟ್ ಬ್ಯಾನ್ ಮಾಡಿದ್ದೆ. ಆಗ ಇದಕ್ಕಿಂತ ಜಾಸ್ತಿ ಅದಕ್ಕೆ ಹಾಗೆ ಇತ್ತು ಅಂತೇಳಿ ಇತ್ತು. ಈಗ ಏನಿದೆ, ಮೊನ್ನೆ ಆದೇಶ ಪಾನ್ ಮಸಾಲೆ ಏನಿದೆ ಅದರಲ್ಲಿ ಗುಟ್ಕಾ ಇರಲಿ, ನಿಕೋಟಿನ್ ಇರಲಿ, ಇದೆಲ್ಲ ಕೂಡ ಮಿಕ್ಸ್ ಆಗಿ ಬರಬಾರ್ದು ಅಂತ ಕೆಲ ಬರ್ತಾ ನಮಗೆ ಮಾಹಿತಿ ಇರ್ತದೆ, ಅಥವಾ ಅದನ್ನು ತಯಾರಾಗ್ತದೆ ನಮಗೆ ಮಾಹಿತಿ ಉಂಟು. ಅಂತವ್ರ ಬಗ್ಗೆ ಕಠಿಣ ಕ್ರಮ ತೆಗೆದು ಹೇಳಿದ್ದೇವೆ. ಆ ಆದೇಶ ಎಲ್ಲಿಯೂ ಕೂಡ ಇಲ್ಲೇ ಪಡೆದಿಲ್ಲ. ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಬೇಕಾದ್ರೆ ನಾವು ಕೂಡ ಚರ್ಚೆ ಮಾಡಿ ಮತ್ತೆ ನಮಗೆ ತಿಳಿಸಿ ಹೇಳ್ತೇವೆ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. ಯಾರು ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗ್ತದೆ ಹೇಳ್ತಿದ್ದಾರೆ, ಇವರು ಒಂದೇ ದಿವಸದಲ್ಲಿ ಅದನ್ನು ಹೇಗೆ ತೀರ್ಮಾನ ಮಾಡ್ತಾರೆ? ಕನಿಷ್ಠ 3 ತಿಂಗಳು 5 ತಿಂಗಳು ಕೊಡ್ಬೇಕಲ್ಲ. 3 ತಿಂಗಳ ನಂತರ ಈ ರೀತಿ ಆಗಿದೆ ಅಂತ ಅಸೆಸ್ಮೆಂಟ್ ಬಂದಾಗ ನಮ್ಗೆ ಅರ್ಥ ಆಗ್ತದೆ. ನಾವೀಗ ಹೇಳ್ತೇವೆ, ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುದಿಲ್ಲ, ಅಡಿಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ ನೀವು ವಿಡ್ರಾ ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ದಾರ, ಅವ್ರು ಯಾರೇ ಇದ್ರು ಕೂಡ ಅವರಿಗೆ ನಾನು ಹೇಳುದು ಇಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ್ ಆಸ್ಪತ್ರೆ ಅಲ್ಲಿ ಒಮ್ಮೆ ನಿಂತು ನೋಡಿ. ದೂರ ನಿಂತು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರಲ್ಲ, ನಿಮ್ಮ ಕಣ್ಣಲ್ಲಿ ರಕ್ತ ಬರ್ತದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಒಂದ್ ಕಡೆಯಲ್ಲಿ ರಾಜ್ಯ ಸರ್ಕಾರ ಗುಟ್ಕಾ ಬ್ಯಾನ್ ಆದೇಶವನ್ನು ವಾಪಸ್ ಪಡ್ಕೊಂಡಿತ್ತು ಎನ್ನುವಂಥ ಚರ್ಚೆ ಆಗಿತ್ತು. ಈಗ ಸ್ವತಃ ಆರೋಗ್ಯ ಸಚಿವ ಯುಟಿ ಖಾದರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೊಟ್ಟಿರುವಂಥ ಕ್ಲಾರಿಟಿಗಳು ಏನೇನು ಅಂತ ಹೇಳಿ ಯುಟಿ ಖಾದರ್. ಎಸ್ ಸಂಪತ್, ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಬಾಯಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮನುಷ್ಯರು ಸೇವನೆ ಮಾಡುವಂತಹ ತಂಬಾಕಿನಿಂದ ಈ ಒಂದು ಬಾಯಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತ ಹೇಳಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಪಾನ್ ಮಸಾಲ ಆಗಿರಬಹುದು, ಗುಟ್ಕಾ ಆಗಿರಬಹುದು, ಇವುಗಳಲ್ಲಿ ತಂಬಾಕು ಹಾಗೆ ನಿಕೋಟಿನ್ ಅಂಶಗಳು ಇತ್ತೀಚಿನ ದಿನದಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಸಾಕಷ್ಟು ದೂರುಗಳು ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಈ ಒಂದು ಪಾನ್ ಮಸಾಲ ಹಾಗೆ ಗುಟ್ಕಾಗೆ ಬ್ರೇಕ್ ಹಾಕಬೇಕು, ಹಾಗೆ ಈ ಒಂದು ಬಾಯಿ ಕ್ಯಾನ್ಸರ್ನ ಪ್ರಕರಣ ಏನಿದೆ ಅದಕ್ಕೆ ಒಂದು ಕಡಿವಾಣವನ್ನ ಹಾಕಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ಒಂದು ಮಹತ್ವದ ಹೆಜ್ಜೆಯನ್ನ ಇಡುತ್ತೆ. ಆ ಒಂದು ಹೆಜ್ಜೆಯ ಮೂಲಕವಾಗಿ ರಾಜ್ಯದಲ್ಲಿ ಪಾನ್ ಗುಟ್ಕಾ ಮಸಾಲಕ್ಕೆ ಬ್ಯಾನ್ ಹಾಕಲಿಕ್ಕೆ ಅಥವಾ ಅದಕ್ಕೆ ಒಂದು ನಿರ್ಬಂಧ ಹೇರಲಿಕ್ಕೆ ಮುಂದಾಗುತ್ತೆ. ಆದ್ರೆ ಇದು ರಾಜ್ಯದಲ್ಲಿ ಪರ ವಿರೋಧದ ಚರ್ಚೆಗೆ ಸಾಕಷ್ಟು ಕಾರಣ ಆಗುತ್ತೆ. ಅತಿ ಹೆಚ್ಚಾಗಿ ಈ ಒಂದು ಆದೇಶಕ್ಕೆ ವಿರೋಧವೇ ಕೇಳಿ ಬರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಮಲೆನಾಡು ಭಾಗದಲ್ಲಿ ಅಡಿಕೆನ ಬೆಳೆಯುವಂತಹ ಬೆಳೆಗಾರರಿದ್ದಾರೆ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಸಾಕಷ್ಟು ನಷ್ಟ ಆಗುತ್ತೆ, ಸಾಕಷ್ಟು ತೊಂದರೆ ಆಗುತ್ತೆ, ಅವರ ಜೀವನ ಬೀದಿಗೆ ಬರುತ್ತೆ ಅಂತ ಹೇಳಿ ಸಾಕಷ್ಟು ವಿರೋಧಗಳು ಕೇಳಿ ಬರುತ್ತೆ. ಜೊತೆಗೆ ಶಾಸಕ ಆರಗ ಜ್ಞಾನೇಂದ್ರ ಅವರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಸದನದಲ್ಲೂ ಕೂಡ ಈ ಒಂದು ವಿಚಾರ ಚರ್ಚೆ ಆಗುತ್ತೆ, ಸಿಎಂ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಅದಾದ ಬಳಿಕ ಈ ಒಂದು ಆದೇಶವನ್ನ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ
ಸಿಎಂ ಕೂಡ ತಿಳಿಸಿರ್ತಾರೆ. ಸದ್ಯ ಇದಕ್ಕೆ ಒಂದು ಸ್ಪಷ್ಟನೆಯನ್ನ ಇವತ್ತು ಆರೋಗ್ಯ ಸಚಿವರು ಕೊಟ್ಟಿರುವಂತದ್ದು. ನಾವು ಯಾವುದೇ ಕಾರಣಕ್ಕೂ ಕೂಡ ಆದೇಶವನ್ನ ಹಿಂಪಡೆಯೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಆಸ್ಪತ್ರೆಗೆ ಹೋಗಿ ನೋಡಿ ಎಷ್ಟು ಜನ ಆ ಒಂದು ಕ್ಯಾನ್ಸರ್ ನಿಂದ ಬಳಲ್ತಿದ್ದಾರೆ, ಎಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಒಮ್ಮೆ ಆಸ್ಪತ್ರೆಗೆ ಭೇಟಿ ನೀಡಿ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಈ ಒಂದು ಪಾನ್ ಗುಟ್ಕಾ ಮಸಾಲವನ್ನ ನಾವು ಸಂಪೂರ್ಣವಾಗಿ ಬ್ಯಾನ್ ಮಾಡೋದಲ್ಲ. ಅದರಲ್ಲಿ ಯಾವ್ದಾದ್ರು ಒಂದು ಬ್ರ್ಯಾಂಡ್ಗಳಲ್ಲಿ ಆಗಿರ್ಬೋದು ಅಥವಾ ಯಾವ್ದ್ರಲ್ಲಾದ್ರೂ ನಿಕೋಟಿನ್ ಆಗಿರ್ಬೋದು ಅಥವಾ ತಂಬಾಕಿನ ಅಂಶ ಕಂಡು ಬಂದ್ರೆ ಮಾತ್ರ ಆ ಒಂದು ಬ್ರ್ಯಾಂಡ್ ಅನ್ನ ನಾವು ಬ್ಯಾನ್ ಮಾಡ್ತೀವಿ. ಎಲ್ಲ ಪಾನ್ ಮಸಾಲಗಳನ್ನು ಕೂಡ ಬ್ಯಾನ್ ಮಾಡೋದಿಲ್ಲ. ಯಾವುದ್ರಲ್ಲಿ ತಂಬಾಕು ಹಾಗೆ ನಿಕೋಟಿನ್ ಅಂಶ ಕಂಡು ಬರುತ್ತೆ ಅದನ್ನ ಮಾತ್ರ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಕಾದ್ ನೋಡ್ಬೇಕಾಗಿದೆ. ಈಗ ಆಲ್ರೆಡಿ ಎಲ್ಲಾ ಕಡೆನೂ ಕೂಡ ಆಹಾರ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆ ಈ ಒಂದು ತಂಬಾಕು ಪಾನ್ ಮಸಾಲ ಗುಟ್ಕಾದ ಒಂದು ಸ್ಯಾಂಪಲ್ಸ್ ಗಳನ್ನ ಪಡೆದುಕೊಳ್ತಿದೆ. ಯಾವೆಲ್ಲ ತಂಬಾಕು ಗುಟ್ಕಾ ಪಾನ್ ಮಸಾಲಗಳಲ್ಲಿ ತಂಬಾಕು ಹಾಗೆ ನಿಕೋಟಿನ್ ಅಂಶ ಕಂಡು ಬರುತ್ತೋ ಆ ಎಲ್ಲ ಪಾನ್ ಮಸಾಲಗಳು ಕೂಡ ಬ್ಯಾನ್ ಆಗುವಂತಹ ಸಾಧ್ಯತೆ ಇದೆ. ಸಂಪತ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.